ಕ್ರಾಂತಿಕಾರಿ ಜೈ ಭೀಮ್ ಎಲ್ಲರಿಗೂ. ನಾನು ಮಾರುತಿ ಬೂದಿಹಾಳ್ DSS ಭೀಮವಾದ ಜಿಲ್ಲಾ ಸಂಚಾಲಕರು ಮಾತಾಡೋದು. ಮೊನ್ನೆ 3-4 ದಿನದ ಹಿಂದೆ ಮಡುಸ್ವಾಮಿ ಹಿರೇಮಠನವ ನನ್ನ ವಿರುದ್ಧ ಒಂದು ಹೇಳಿಕೆ ಕೊಡ್ತಾನ ಮಾಧ್ಯಮದವರಿಗೆ. ಏನಂತ ಕೊಡ್ತಾನ, 25ನೇ ತಾರೀಕಿಗೆ 25/4/2026 ಒಂದು FIR ಮಾಡ್ತೀನಿ, ಅಟ್ರಾಸಿಟಿ ಆಗ್ತದ ನನ್ನ ಮ್ಯಾಗ, ಅಲ್ಲಿ ಹಲ್ಲೆ ಮಾಡ್ತಾನ, ಜಾತಿ ನಿಂದನೆ ಮಾಡ್ತಾನ ಅಂತ ಹೇಳಿ ಮಾಡಿರ್ತೀನಿ. ಅದಾದ ನಂತರ ಜಾಮೀನು ಮಾಡ್ಕೊಂಡು ಬಂದು ನನ್ನ ವಿರುದ್ಧ ಏನದ ಮಾಧ್ಯಮದವ್ರಿಗೆ ಕರೆಸಿ ಕೆಲವೊಂದು ಹೇಳಿಕೆ ಕೊಡ್ತಾನೆ, ಇಲ್ಲ ಸಲ್ಲದ ಹೇಳಿಕೆಗಳನ್ನ. ನಾನು ಸರ್ಕಾರಿ ಪಂಚ್ ಆಗ್ತೀನಿ ಅಂತ ಹೇಳ್ತಾನ, 500,000 ತಿತ್ತೀನಿ ಅಂತ ಹೇಳ್ತಾನ ಒಂದ್ ಕಡೆ. ಇನ್ನೊಂದ್ರಾಗ ಅದೇ ಇದ್ರಾಗೆ ಇನ್ನೊಂದೇನ್ ಹೇಳ್ತಾನ, ಅಕ್ಕಿ ಗಾಡಿದವ್ರ ಕಡೆ 3 ಲಕ್ಷ ತಿತ್ತಾನ, ಮಂತ್ಲಿ ತಿತ್ತಾನ ಅಂತ ಹೇಳ್ತಾನ. ವಿಜಯಪುರ ಜಿಲ್ಲೆಯ ಜನರು ಏನು ಹುಚ್ಚಲ್ಲ, ಎಲ್ಲ ಶಾಣೆನೇ ಅದಾರ. ಮಡುಸ್ವಾಮಿ, ನಿನ್ನ ಉದ್ದೇಶರೇ ಏನೈತಿ ಏನಿಲ್ಲ ಅದನ್ನರೇ ಹೇಳು. ಯಾಕಪ್ಪ ಅಂತಂದ್ರೆ ಇವೆಲ್ಲ ಇಲ್ಲ ಸಲ್ಲದ ಹೇಳಕ್ ಹೋಗ್ಬೇಡ. ಸರ್ಕಾರಿ ಪಂಚಾಯಿಗೆ 500,000 ತಿತ್ತೀನಿ ಅಂತ ಹೇಳ್ತಿ. ಪಂಚ್ ಅಂತೇಳಿ ನಾನು ಸಾಮಾಜಿಕ ಹೋರಾಟಗಾರ, 15 ವರ್ಷದಿಂದ ನಾನು ಹೋರಾಟ ಮಾಡ್ಕೋತ ಬಂದೀನಿ. ನನ್ನ ಸಮಾಜಕ್ಕೆ ನಾ ಏನು ಮಾಡೀನಿ ಅಂತೇಳಿ ಕೇಳ್ತಿ. ನನ್ನ ಸಮಾಜಕ್ಕೆ ನಾ ಏನು ಮಾಡೀನಿ ಅನ್ನೋದು ನಮ್ಮ ಹಿರಿಯರಿಗೆ ಗೊತ್ತದ, ನಮ್ಮ ಸಮಾಜದ ಟೋಟಲ್ A to Z ಇಡೀ ಜಿಲ್ಲೆಯ ಜನರಿಗೆ ಗೊತ್ತದ ನಾ ಏನದೀನಿ ಅನ್ನೋದು. ನೀ ಏನದಿ ಅನ್ನೋದು ಇಡೀ ಜಿಲ್ಲೆಯ ಜನರಿಗೆ ಗೊತ್ತದ. ಈಗ ನಿನ್ನ ವಿರುದ್ಧ 8ರಿಂದ 9 ಪ್ರಕರಣಗಳದಾವು. ಆ 9 ಪ್ರಕರಣಗಳನ್ನ ಎಲ್ಲಾ ಡಾಕ್ಯುಮೆಂಟ್ರಿ ತೆಗಿಲಕ್ಕ ನನಗೊಂದ್ ಸ್ವಲ್ಪ ಕಾಲಾವಕಾಶ ಹಿಡಿತು. ನಾ ಮರ್ದಿನೇ ಕೊಡ್ತಿದ್ದೆ ನಿನ್ನ ಮ್ಯಾಗ, ಕಾಲಾವಕಾಶ ಹಿಡಿತು. ನಿನ್ನ ವಿರುದ್ಧ 9 ಕೇಸ್, ನನ್ನ ಹಿಡ್ಕೊಂಡು 9 ಕೇಸ್ ಅದಾವ ನಿನ್ನ ಮ್ಯಾಗ. ನನ್ನ ಮ್ಯಾಗ ಏನದ, ಒಂದ್ ಯಾವ್ದೋ ಇದು ಹೇಳ್ತಿ, ಗಾಂಜಾ ಕೇಸ್ ಅದ, ಅದು ಅದ ಅಂತ ಹೇಳ್ತಿ. ಅದು ದುರುದ್ದೇಶದಿಂದ ನನ್ನ ಮ್ಯಾಗ ಒಬ್ಬ ಅಧಿಕಾರಿಗಳು ಏನದಾರಲ್ಲ ನನ್ನ ಮ್ಯಾಗ ಮನಸ್ತಾಪ ಆಗಿ ಅದನ್ನ ಮಾಡುದದ. ಮತ್ ಇನ್ನೊಂದು DSP ಸುನಿಲ್ ಕಾಂಬ್ಳೆ ಅವರಿಗೆ ಅವರೇ CCTV ತೆಗೆದ್ರು, ಅಲ್ಲಿ ನಿಂತಿದ್ದ, ಅದು ಇದು ಹೇಳ್ತಿ. ಅದು ನಿತ್ರ ಅದು ಏನದ ನನ್ನ ಮ್ಯಾಗ ಆರೋಪ ಮಾಡಿಬಿಡ್ತಾರ. ಹಾಗೆ ಅದ, ನಾ ಏನದ ಅದಕ್ಕೆ ಕಾನೂನು ಹೋರಾಟ ಮಾಡ್ಕೋತೀನಿ. ಸುನಿಲ್ ಕಾಂಬ್ಳೆ ಅವ್ರಿಗೆ ನನಗೆ ಭಾಳ ಒಳ್ಳೆ ಒಡನಾಟದ. DSP ಸಾಹೇಬ್ರದ್ದು ನಮ್ಮ ಸಮಾಜದವ್ರೆ, ಅವ್ರಿಗೆ ಕೇಳ್ಕೊ ಹೋಗಿ. ಅಲ್ಲ, ಮೊನ್ನೆ ಅಪರ DC ಹತ್ರ ಕೂತು, DC ಅವ್ರ ಹತ್ರ ಕೂತು ಏನು ಮಾತಾಡ್ತಿಯಲ್ಲ, ಹಂಗ ಇದು ಇತ್ತಪ್ಪ ಅಂತಂದ್ರೆ SP ಸಾಹೇಬ್ರ ಮುಂದೆ ಹೋಗಿ ಕುಂದ್ರಲ್ಲ. ನೀ SP ಸಾಹೇಬ್ರ ಮುಂದೆ ಕೂತು ಏನದ ಅದೇ ಸೇಮ್ ಅವ್ರಿಗೆ ಹೇಳು, ಹಿಂಗಿಂಗ ಅಂತ ಹೇಳಿ. ಯಾಕಪ್ಪ ಅಂದ್ರೆ ನಿನಗದು ಆಗಂಗಿಲ್ಲ. ಯಾಕಂದ್ರ ನೀನು ಈಗಾಗಲೇ ರೌಡಿ ಶೀಟ್ರು, ಕೊಲೆ ಪ್ರಕರಣದಾಗದಿ, ಕೊಲೆ ಯತ್ನ, ಅತ್ಯಾಚಾರ, ಮಾನಭಂಗ ಎಲ್ಲನೂ ಅದಾವು. ಒಂದೇ ಸೆಕೆಂಡ್ ಪೂರಾ ವಿಶ್ಲೇಷಣೆ ಮಾಡಿ ಮಾಧ್ಯಮದ ಮುಂದೆ ನಾನು ಹೇಳಕ್ ಇಚ್ಛೆ ಪಡ್ತೀನಿ. ಇದು ಟೋಟಲಿ 8 ಪ್ರಕರಣಗಳದಾವ. ಒಟ್ಟು ಪ್ರಕರಣಗಳದ ಒಂದು ಫೈಲ್, ಟೋಟಲ್ ಪ್ರಕರಣಗಳದ ಒಂದು ಫೈಲ್. ಅದು ಮ್ಯಾಗಿಂದ ಒಂದೇ ಶಾರ್ಟ್ನಾಗ ಹೇಳ್ತೀನಿ. ಸದರಿ ಮಡುಸ್ವಾಮಿ ವಿರುದ್ಧ ಅಪರಾಧಿಕ ಚಟುವಟಿಕೆಗಳನ್ನು ನಿಯಂತ್ರಿಸಲು ಮುಂಜಾಗ್ರತಾ ಕ್ರಮದ ಅಡಿಯಲ್ಲಿ ಮೇಲ್ಕಂಡ ಪ್ರಕರಣಗಳನ್ನು ದಾಖಲಿಸಿ ಮಾನ್ಯ ತಾಲೂಕು ದಂಡಾಧಿಕಾರಿಗಳ ಬಳಿ ಸನ್ನಡತೆಗಾಗಿ ಬಾಂಡ್ ಓವರ್ ಮಾಡಿಸಿದ್ರೂ ಸಹ ಈತನು ಪದೇ ಪ್ರಕರಣಗಳಲ್ಲಿ ಭಾಗಿಯಾಗುತ್ತಾ ಬರುತ್ತಿದ್ದು, ಜಾರಿಯಲ್ಲಿರುವ ಯಾವುದೇ ಕಾನೂನುಗಳ ಭಯ ಈತನಿಗೆ ಇಲ್ಲದಂತಾಗಿದೆ. ಅಲ್ಲದೆ ಈತನು ವಿಜಯಪುರದ ಕುಖ್ಯಾತ DMC ಎನ್ನುವ ರೌಡಿ ಗ್ಯಾಂಗಿನ ಸದಸ್ಯನಿದ್ದು ಕಳೆದ ಒಂದು 10 ವರ್ಷಗಳಿಂದ ನಿರಂತರವಾಗಿ ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾಗಿ ಕೊಲೆ ಪ್ರಯತ್ನ, ಅತ್ಯಾಚಾರ, ಡಕಾಯತಿ, ಹಲ್ಲೆ, ಮಹಿಳೆಯರ ಮಾನಭಂಗ, ಸುಲಿಗೆ, ಸರ್ಕಾರಿ ಕರ್ತವ್ಯಕ್ಕೆ ಅಡೆತಡೆ ಮತ್ತು ಅಕ್ರಮವಾಗಿ ಕಂಟ್ರಿ ಪಿಸ್ತೂಲ್ ಹಾಗೂ ಸಜೀವ ಗುಂಡುಗಳನ್ನು ತನ್ನ ಬಳಿ ಇಟ್ಟುಕೊಂಡು ಭಾರತೀಯ ಶಸ್ತ್ರ ಕಾಯ್ದೆಯ ಉಲ್ಲಂಘನೆ ಮುಂತಾದ ಗಂಭೀರ ಸ್ವರೂಪದ ಅಪರಾಧಿಕ ಕೃತ್ಯಗಳಲ್ಲಿ ಭಾಗಿಯಾಗುತ್ತಾ ಬಂದಿರುತ್ತಾನೆ. ಇದಾದ ನಂತರ ಮುಂದೆ ನನ್ನ ಜೋಡಿನೂ ಹಲ್ಲೆ ಮಾಡಿ, ನನಗೆ ಜಾತಿ ನಿಂದನೆ ಮಾಡಿ ಎಲ್ಲನೂ ಮಾಡ್ತಿ. ಮತ್ತು ಹೊಳ್ಳಿ ಜಾಮೀನ್ ಆದ ನಂತರ ನಮ್ಮವ್ರನ್ನ ಕರ್ಕೊಂಡು ಹೋಗಿ ಏನದ, ನೀನು ಒಂದು ಬೈಟ್ ಕೊಡ್ತಿ, DC ಅವ್ರಿಗೆ ಭೇಟಾತಿ, ಅಪರ DC ಅವ್ರಿಗೆ ಭೇಟಿ ಆದ ಮ್ಯಾಗ ನಮ್ಮವ್ರು ಏನ್ ಹೇಳ್ತಾರ, ಮಡುಸ್ವಾಮಿ ವಿರುದ್ಧ ಈ ತರ ಚಟುವಟಿಕೆ ನೀವು ಮುಂದೆ ನಿರಂತರವಾಗಿ ನಡೆಸಿದ್ರಪ್ಪ ಅಂದ್ರ ಮತ್ತ ನಾವು ಬ್ಯಾರೆ ಹಾದಿ ತುಳಿಬೇಕಾಗ್ತದ ಅಂತ ಹೇಳಿ ನನಗ ಒಂದು ಏನು ಬೆದರಿಕೆ ಒಂದು ಸಂದೇಶವನ್ನು ಕೊಡ್ತೀರಿ. ಹೌದಾ? ಇಲ್ಲಿ ಅಲ್ಲ, ಅಫಜಲ್ಪುರದ ಒಬ್ಬ ದಲಿತ. ಈಗಾಗಲೇ ದಲಿತರನ್ನ ನೀನು 8 ಮಂದಿಗೆ ತುಳಿದಿಯಪ್ಪ. ದಲಿತ ಯುವಕರನ್ನೇ, ಮುಗ್ಧ ಯುವಕರನ್ನ ತಗೊಂಡು ಹೋಗಿ ಕೆಲವು ಕೇಸುಗಳಲ್ಲಿ ಸಿಗಿಸಿ. ಒಬ್ಬ ಶ್ಯಾಮ ನೇಸೂರ್ ಅನ್ನುವಂಥ ಬಿಜ್ಜರ್ಗಿ ಹುಡುಗ, ಇನ್ನೊಬ್ಬ ಮುದುಕು ಭಜಂತ್ರಿ ಅನ್ನುವ, ಇಬ್ರು ನಿನ್ನ ಬಗ್ಗೆ ಕತಿ ಹೇಳ್ಯಾರ ನನ್ನ ಮುಂದೆ. ಎಲ್ಲ ಮೀಡಿಯಾದಾಗ ಅದೆಲ್ಲ ನೋಡಿದ್ದೀನಿ ನಾನು.
ಇಲ್ರಿ ನಾ ಮಿಲ್ಟ್ರಿಗೆ ಹೋಗ್ತಿದ್ದೆ ಅಂಥವನ್ನೇನದ ಒಯ್ದು ಈತ ಮಡುಸ್ವಾಮಿ ಅನ್ನೋ ನನ್ನ ಎಲ್ಲ ಇದು ಮಾಡಿ ಕೊಲೆ ಪ್ರಕರಣಗಳಲ್ಲಿ ಇದ್ರಾಗ ಭಾಗಿ ಮಾಡಿ ನನ್ನ ಜೀವನನೇ ಹಾಳು ಮಾಡ್ಯಾನ ಅಂತ ಹೇಳಿ ಅವ ಶ್ಯಾಮನ ಹೆಸರುನು ಹೇಳ್ತಾನ ಇವನು ಹೇಳ್ತಾನ. ಮತ್ತು ಹೊಳ್ಳಿ ದಲಿತ ನಾಯಕರನ್ನ ನೀ ಏನದಲ್ಲ, ನಾ ಒಬ್ಬ ಹೋರಾಟಗಾರ, ದಲಿತ ಪರ ಯಾವಾಗ್ಲೂ ಎದ್ದು ನಿಂದಿರ್ತೀನಿ. ನನ್ನಂತವನ ಬಗ್ಗೆ ನೀ ಏನ್ ಮಾಡ್ತಿ, ತೇಜೋವಧೆ ಮಾಡಕ್ಕೆ, ನನ್ನ ತೇಜೋವಧೆ ಮಾಡೋ ಸಲಾಗಿ ನೀನು ಕೆಲವೊಂದು ವರ್ಡ್ಗಳನ್ನು ಹೇಳಿದಿ. ಅದು ನನ್ನ ಬಗ್ಗೆ ಮಾತಾಡಕ್ಕೆ ನಿನಗೆ ಯಾವುದೇ ರೀತಿಯಾದಂತ ನೈತಿಕತೆ ಇಲ್ಲ. ಮತ್ತ ಮುಂದೆ ಪ್ರೇಮಾನಂದ ಬಿರಾದಾರನ ಮ್ಯಾಗ ಅಟ್ರಾಸಿಟಿ ಮಾಡಿ ಅಂತ ಹೇಳಿ, ಹೌದು, PWD ಅಲಿಗೇಷನ್ ಮಾಡಿದ್ದೆ ನಾ. ಒಂದು ಕಳಪೆ ಕಾಮಗಾರಿದು ಇಲ್ಲೇ ಜಡ್ಪಿದಿಂದ ಕನಕದಾಸ್ ಬಡಾವಣೆ ತನಕ ಕಳಪೆ ಕಾಮಗಾರಿ ಆಗ್ಯದ ಅಂತ ಹೇಳಿ ಅಲಿಗೇಷನ್ ನಾನು ಮಾಡಿದಾಗ PWD ಅಧಿಕಾರಿಗಳು ಏನ್ ಮಾಡ್ತಾರ, ನನಗ ಇನ್ಸ್ಪೆಕ್ಷನ್ ಮಾಡ್ತೀವಿ ಬರ್ರಿ, ಅದು ಎಲ್ಲಿ ಕಳಪೆ ಆಗ್ಯದ ಬರ್ರಿ ಅಂತ ಹೇಳಿ ಸರ್ ಕರೆದು ನನಕಿಂತ ಮೊದಲು ಅವನಿಗೆ ಫೋನ್ ಹಚ್ಚಿ ಹೇಳ್ಯಾರ ಅವ್ರು, ಯಾರು ಪ್ರೇಮಾನಂದ ಬಿರಾದಾರ್. ಹೇಳದ ಮ್ಯಾ ಪ್ರೇಮಾನಂದ್ ನಾ ಹೋಗಿ ಅಲ್ಲಿ ಆಫೀಸರ್ಗೆ ಹೇಳೋದ್ರ ಪ್ರೇಮಾನಂದ್ ಬಂದ್ ಏನದ, ಏ ಮಾರುತಿ ನನ್ನ ವಾರ್ಡ್ ಮ್ಯಾಗೆ ನಿಂದು ಕಣ್ಯಾಕ ಹಂಗ ಹಿಂಗ ಅಂತ ಹೇಳಿ ದನಿದಿಂದ ಮಾತಾಡೋದು ಒಂದು ಸಿಟ್ಟಿಗೆ ಏನದ, ನಾನು ಹೋಗಿ ಏನದ ಒಂದು FIR ಮಾಡಿ ಅವ್ನ ಮ್ಯಾಗ ಅಟ್ರಾಸಿಟಿನೂ ಆಗಿತ್ತು, ಎಲ್ಲ ಆಗಿತ್ತು. ನಮ್ಮ ಹಿರಿಯರು ಏನದ ಬಗೆಹರಿಸ್ಯಾರ ಅದನ್ನ, ನಮ್ಮ ದಲಿತ ಪರ ಸಮಾಜದ ಹಿರಿಯರು ಎಲ್ಲರೂ ಕೂಡ ಏನದ ಅದನ್ನ ಬಗೆಹರಿಸ್ಯಾರ. ಈಗ ಅವರು ನಾವು ಎಲ್ಲ ಅನ್ಯೋನ್ಯತೆಯಿಂದ ಇದೀವಿ. 3 ಲಕ್ಷ 5 ಲಕ್ಷ ಅವನ ಕಡೆ ತಗೊಂಡಿನಿ, ವಸೂಲಿ ಮಾಡೀನಿ, ಬರೀ ಅಟ್ರಾಸಿಟಿ ಮಾಡಿ ಹಂಗ್ ಮಾಡ್ತಾನ ಹಿಂಗ್ ಮಾಡ್ತಾನ. ಹೌದಪ್ಪ, ನೀವ್ ಯಾಕೆ ಅದನ್ನ ನಮ್ಮನ್ನ ಆಕ್ರೋಶ ಭರಿತರನ್ನಾಗಿ ಮಾಡ್ತೀರಿ? ನೀವ್ ಯಾಕೆ ಇನ್ನ ತನಕ ನಿಮ್ಮಂತವ್ರು ಮನುವಾದಿಗಳೇನದಾರಲ್ಲ ನಮ್ಮನ್ನ ಈ ತರ ಆಟ ಆಡ್ಕೋತ ಈ ತರ ಇದು ಮಾಡ್ಕೋತ ಹೋರಾಟಗಾರನೇ ನೀ ಬಿಡಂಗಿಲ್ಲ ಅಂದಾಗ, ಇನ್ನ ದಲಿತ ಯುವಕರನ್ನು, ಮುಗ್ಧ ಯುವಕರ ಜೀವನ ಹಾಳು ಮಾಡಿ ಅಂದಾಗ ನೀ ಹೆಂಗ ದಲಿತ ಪರ ಒಂದು ಒಳ್ಳೆ ಒಂದು ಇದು ಅದ ನನಗ ಅವ್ರ ಜೋಡಿ ಭಾಳ ಒಡನಾಟದ ಅಂತ ಹೇಳ್ತಿ. ಹೌದಾ, ಮತ್ ಇದ್ಯಾಕೆ ಮಾಡ್ತಿ? ನಮ್ಮ ವಿರುದ್ಧದ ಒಂದು ಷಡ್ಯಂತ್ರ ಮಾಡೋದು. ನಿನ್ನ ಸಹಚರ ಒಬ್ಬ ಮುಸ್ಲಿಂ ಪರ ಒಂದು ಹೋರಾಟಗಾರ ಇದ್ದವ, ಭೀಮ್ ಆರ್ಮಿ ಒಳಗಿದ್ದಂತ ಮನುಷ್ಯ. ಅವನ ಮ್ಯಾಗೂ ಈಗಾಗಲೇ ಕೊಲೆ ಪ್ರಕರಣ ಅವು ಎಲ್ಲ ಇದ್ದು, ಅದ್ರಾಗ ನಾನು ಒಂದು ಪಂಚ್ ಇದ್ದೆ. ಅದ್ರಾಗ ಏನದ, ಪೊಲೀಸರು ಏನ್ ಮಾಡ್ಯಾರ ಅದನ್ನೇ ಹೇಳಿನ, ನನ್ನ ಸಮಕ್ಷಮ ಏನ್ ಮಾಡ್ಯಾರ ಅದನ್ನೇ ಹೇಳಿನಿ. ಆ ಮನುಷ್ಯನೇ ಈಗ ಷಡ್ಯಂತ್ರ ಮಾಡ್ತಾನ ನನ್ನ ವಿರುದ್ಧ ಮಾಡಿ, ನಿನ್ನನ್ನು ಚೂ ಬಿಟ್ಟಾನ, ಬಿಡ್ಲಿ. ಮುಂದಿನ ಒಂದು ಹಾದಿ ಏನದ, ಕಾನೂನು ಹೋರಾಟ ನಂದು ನಿಂದು ಐತಿ, ಕಾನೂನು ಹೋರಾಟ ನೋಡ್ತೀನಿ ನಾ ಮುಂದೆ. ನೀ ಏನ್ ಹೇಳ್ತೀಯಲ್ಲ, ಹೇಳಿಕೆ ಕೊಡೋದು, ಇದು ಮಾಡೋದು, ನಿನ್ನ ಹೆಸರು ಹೇಳ್ಕೊಂಡು ನಾನು ರೊಕ್ಕ ಮಾಡ್ತೀನಿ ಅಂತ ಹೇಳ್ತಿಲ್ಲಪ್ಪ. ನಂದೇ ಆದಂತ ಸ್ವಂತ ಬ್ರ್ಯಾಂಡ್ ಅದ, ನಮ್ಮ ಸಮಾಜದ ಬ್ರ್ಯಾಂಡ್ ಅದ. ಅದು ಯಾವುದು? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಹೆಸರು ಹೇಳಿ, ಅವ್ರ ಹೆಸರು ನಾನು ಹಾಳು ಮಾಡಕತ್ತೀನಿ ಅಂತ ಹೇಳ್ತಿ. ಅವ್ರ ಹೆಸರು ಹಾಳ ಎಂದು ಯಾವತ್ತು ನನ್ನ ಜೀವ ಹೋದ್ರು ಸುದಕ್ಕೆ ನಾನು ಮಾಡಂಗಿಲ್ಲ. ಅವ್ರ ಹೆಸರಿಗೆ ಏನದ ಕಬ್ಬು ಚುಕ್ಕಿ ಬರ್ಲಾರ್ದಂಗೆ ನಾನು ನೋಡ್ಕೋತೀನಿ. ಹೌದ್ರಿ, ಪ್ಲಾಸ್ಟಿಕ್ ಸೇಡ್ಜಿ ಅದು ಇದು ಕತ್ತಿ ಹೇಳ್ತಾನವ. ಪ್ಲಾಸ್ಟಿಕ್ ಸೇಡ್ಜಿ ಅಂದ್ರ ಪ್ಲಾಸ್ಟಿಕ್ ಅವ ಸೀಸ್ ಮಾಡ್ರಿ ಅಂತ ಹೇಳಿ ನಾವು ಲೀಗಲ್ ಆಗಿ ಮಹಾನಗರ ಪಾಲಿಕೆಗೆ ಅರ್ಜಿ ಬರ್ದಿದ್ದೀವಿ. ಅರ್ಜಿ ಬರೋದು ಆಫೀಸರ್ಗೆ ನಾ ಕಿರಿಕಿರಿ ಹತ್ತಿದ್ರ ಇವ ನನಗೆ ಎಲ್ಲಿದಿ ಬಾನಿ ಅಂತ ಕರಿತಾನ. ಆಫೀಸರು ಅಲ್ಲಿ ಹೊಂದಾಣಿಕೆ ಇದ್ರು ಪ್ಲಾಸ್ಟಿಕ್ದವ್ರ ಜೋಡಿ. ಇನ್ನಾದ್ರೂ ಗೋಡೌನ್ ಅದಾವ್, ಚಾಲು ಅದಾವ್, ಪ್ಲಾಸ್ಟಿಕ್ ಗೋಡೌನ್ಗಳು ಚಾಲು ಅದಾವು. ಅದು ಎಟ್ಟೆ ಬೈಟ್ ಕೊಟ್ರು ಇಲ್ಲ, ಏನು ಮಾಡಿದ್ರಿಲ್ಲ, ನಾಯಿ ಬಾಲ ಡೊಂಕ್ ಇದ್ದಂಗೆ. ಅದಕ್ಕೇನದ, ಅವ್ರೇನು ಪ್ಲಾಸ್ಟಿಕ್ ದಂಧ ಏನು ಮಾಡ್ತಾರಲ್ಲ ಅದನ್ನ ಸೀಸ್ ಮಾಡ್ರಿ ಅಂತೇಳಿ ನಾನು ಆಫೀಸರ್ಗೆ ಮನವಿ ಕೊಟ್ಟಾಗ ಇವ ನನಗೆ ಧಮಕಿ ಹಾಕ್ತಾನ, ವಾಟ್ಸಪ್ ಕಾಲ್ ಮಾಡ್ತಾನ, ಧಮಕಿ ಹಾಕ್ತಾನ, ಎಲ್ಲ ಮಾಡ್ತಾನ. ಅವಾಗೂ ಸಹಿಸ್ಕೊಂಡೆ. 2-3 ಸಲ ಕಂಟಿನ್ಯೂ ಧಮಕಿ ಕರೆಗಳು ಬರ್ತಾವ. ಮಡುಸ್ವಾಮಿ ಯಾರ್ರಿ? ಅವ ಒಬ್ಬ ಕೊಲೆಗಾರ, ಸುಲಿಗೆ ಕೋರ, ದರೋಡೆ ಕೋರ, ಅಮಾಯಕರ ಜೀವನದಲ್ಲಿ ಆಟ ಆಡವ. ಅಂತವನ್ನ ಹೆಸರು ನಾ ಯಾಕೆ ಹೇಳ್ರಿ? ಬಾಬಾ ಸಾಹೇಬ್ರ ಆದರ್ಶವನ್ನ ಇಟ್ಕೊಂಡೇನದ ಜೀವನ ಮಾಡ್ಲಾತೀನಿ ಇಲ್ಲಿ ತನಕನು. ಅವ ಏನ್ ಹೇಳ್ತಾನ, ಒಂದ್ ಕಡೆ 1000-1500 ತಗೊಂಡು 500,000 ತಗೊಂಡ್ ನಾನು ಪಂಚ್ ಆಗ್ತೀನಿ, ಅದು ಆಗ್ತೀನಿ ಅಂತ ಒಂದ್ ಕಡೆ ಹೇಳ್ತಾನ. ಇನ್ನೊಂದ್ ಕಡೆ ಹೇಳ್ತಾನ 3 ಲಕ್ಷ ನನಗೆ ಮಂತ್ಲಿ ಬರ್ತದಂತೆ ಹೇಳ್ತಾನ. ಇದ್ರ ಮ್ಯಾಗೆ ವಿಜಯಪುರ ಜಿಲ್ಲೆಯ ಜನರು ವಿಚಾರ ಮಾಡ್ಬೇಕು, ಯಾರ್ದು ಸತ್ಯಾಸತ್ಯತೆ ಇಲ್ಲ, ಯಾರ್ದು ಇಲ್ಲ, ಯಾರು ಒಂದು ಪ್ರಾಮಾಣಿಕರದಾರ ಅನ್ನೋದು ವಿಜಯಪುರ ಜಿಲ್ಲೆಯ ಜನತೆಗೂ ಗೊತ್ತದ. ನೋಡ್ರಿ, ಅವನ ಹೆಸರು ಕೆಡ್ಸಾಕ ಅವ ಯಾರ್ರಿ? ಅವನ ಹೆಸರು ಒಳ್ಳೇದಿದ್ರೆ ಕೆಡಬೇಕಲ್ಲ. ಹೆಸರು ಕೆಡ್ಸಾಕ ಏನದ? ಯಾವತ್ತು ಅಂತ ರೌಡಿಗಳನ್ನ, ಗುಂಡಾಗಳ ಹೆಸರು ಎಲ್ಲಿ ನಾವು ತಗೊಳಂಗಿಲ್ಲ.
ಹಂಗೇನಾರ ಅವನ ಬಲ್ಯಾಕ ಅದ್ರ ಅಧಿಕೃತ ಒಂದು ವಿಡಿಯೋ ಇದ್ರ ನನಗೆ ಹಾಕತ್ ಹೇಳ್ರಿ, ಇಲ್ಲ ತೋರ್ಸತ್ ಹೇಳ್ರಿ, ನಿಮಗೆ ಹಾಕತ್ ಹೇಳ್ರಿ ಮಾಧ್ಯಮದವ್ರಿಗೆ. ಎಲ್ಲಾರೆ ಅವನಿಗೆ ಅವನ ಹೆಸರು ಹೇಳಿ ಬೇಡಿಕೆ ಇಟ್ಟದ್ದು ಮಾಡದ್ದು ಇದ್ರ ಅವ್ ಹೋರಾಟಗಾರರು ಎಲ್ಲರೇ ಅನ್ಯಾಯದಲ್ಲಿ ಹೋಗ್ತೀವಿ ಮಾಡ್ತೀವಿ ಅದನ್ನ ಕೇಳಕ್ ಇವ ಯಾರ್ರಿ? ಮೊನ್ನೆ ಅಲ್ಲಿ ಪಾನಿನಗರದಾಗ 15 ಲಕ್ಷ ಕೇಳ್ಯಾರ, ಆಟೋ ಕೇಳ್ಯಾರ. ಅವ್ರವ್ರ ಫ್ಯಾಮಿಲಿ ಮ್ಯಾಟರ್ ನನಗ್ಯಾಕೆ ಕರ್ಸದ್ರಪ್ಪ ಅಲ್ಲಿ? ಮಡುಸ್ವಾಮಿ ಎದಕ್ ಕರ್ಸದ್ರ ನನಗಲ್ಲಿ? ನೀ ಹೇಳ್ತಿ ಅಲ್ಲಿ ಮಂತ್ಲಿ ಇಲ್ಲಿ ಮಂತ್ಲಿ, ನಿನ್ನ ಕಣ್ಣು ಯಾಕೆ ನನ್ನ ಮ್ಯಾಗ? ಹೌದಲ್ರಿ? ಅದು ಸೀಸ್ ಮಾಡಲ್ಲ, ಯಾಕೆ ಲೀಗಲ್ ಮೂಮೆಂಟ್ ಯಾವ್ದು ಇರ್ತದ ಮಾಡ್ಲ್ರಿ. ಅವರು ನಮಗನ್ ಧಮಕಿ ಯಾಕೆ ಹಾಕ್ತಾರ? ನಾವು ಅವತ್ತೇನು ಹೋಗಿವಲ್ಲ ಇದಕ್ಕ ಆಲಮಟ್ಟಿ KBJ ಹೋಗ್ತಾ ಇದ್ವಿ. ಹೋಗೋ ಟೈಮಿಗೆ ಅಲ್ಲಿ ಏನದ ಬಾಜು ಒಬ್ಬನ ಹಿಡಿದು ಹೊಡಿಲಾತಿದ್ದ ಡ್ರೈವರ್, ಗಾಡ್ಯಾಗಿಂದ ಹಿಂಗ್ ಜಗ್ಗಿ ತಳಗ್ ಬೀಳಿಸಿ ಅವನು ಹೊಡಿಲಾತಿದ್ದ. ಅದಕ್ಕೆ ಏನಾಗ್ಯದ ನೋಡಮ್ಮ ಅಂತೇಳಿ ಅಲ್ಲಿ ಹೋದೇವ್ ನಾವು. ಹೋಗೋದ್ರಾಗ ಏನದ ಮತ್ತೆ ಬಿಡ್ಸಾಕ್ ಹೋದ್ರ ನಮಗೆ ಧಮಕಿ ಹಾಕಿ ನಮಗೆ ಇದು ಮಾಡಿ, ನಾ ಮಡುಸ್ವಾಮಿಗೆ ಹಂಗಿ ನಾವು ಅಂತ ಹೇಳ್ತಾನ. ನಾವು ಮಡುಸ್ವಾಮಿ ಸಹಚಾರ ನಾನೇ ಮ್ಯಾನೇಜ್ಮೆಂಟ್ ಮಾಡೋದು ಒಟ್ಟು ಅಂತೇಳಿ. ಅವ ಸಂದೀಪ್ ಪವಾರ್ ಅನ್ನವ ಅವನ ಸಹಚರವ. ಅವನ ಸಹಚರ ಹೆಚ್ಚಿ ಮತ್ತೆ MLC ಮಾಡಿಸ್ತಾನ. ಹಂಗಿತ್ತಂದ್ರ ಮಾರುತಿ ಬೂದ್ಯಾಳ ಡೈರೆಕ್ಟ್ ಹೋಗಿ FIR ಹೆಂಗ್ ಮಾಡ್ದ? MLC ಮಾಡಿಸ್ಬೇಕಾಗಿತ್ತಲ್ಲ ತಿಳಿದವ ಇದ್ರ ಅಂತ ಹೇಳತ್ತಾನ. ನಾ ತಿಳಿದವನೇ ಇದ್ದೀನಿ, ಸೀದಾ ಹೋಗಿನಿ, FIR ಮಾಡೀನಿ, ಆಪ್ಷನ್ ಹೋಗಿತ್ತು. ಇಲ್ಲಂದ್ರ ಅವ್ರೇ ಹೆಂಗೆ FIR ತಗೋತಾರ? ಬರೋಬರಿ ಇಲ್ರಿ. ಮತ್ ಇನ್ನೊಂದು ಪೊಲೀಸ್ ಇಲಾಖೆ ಒಳಗೆ ನಾನು ಒಂದು ಆರೋಪಿ ಈಗಾಗಲೇ ಇದ್ದು ಆರೋಪಿ ಅದೀನಿ ಒಂದ್ರಾಗತ್ತೆ ಹೇಳ್ತಾನ. ರಾಜಾರೋಷವಾಗಿ ಪೊಲೀಸ್ ಸ್ಟೇಷನ್ಯಾಗ ಹೋಗ್ತಾನ. ಪೊಲೀಸರ ಭಯ ಈತನಿಗಿಲ್ಲ ಅಂತ ಹೇಳ್ತಾನ. ಹೌದಪ್ಪ, ನಾನು ಪೊಲೀಸ್ ಇಲಾಖೆ ಒಡನಾಡಿ, ಪೊಲೀಸ್ ಇಲಾಖೆ ಜೋಡಿ ಯಾವತ್ತೂ ನಾನು ಕೆಡಿಸ್ಕೊಂಡಿಲ್ಲ. ಬ್ಯಾರೆ ಬ್ಯಾರೆ ಇಲಾಖೆ ಅಧಿಕಾರಿಗಳು ನನ್ನನ್ನ ಗೌರವದಿಂದ ಕಾಣ್ತಾರ. ಆದ್ರ ನನಗ ಕುಂದರ್ಸ್ತಾರ, ಬರ್ರಿ ಮಾರುತಿ ಕರೀತಾರ, ಕುಂದರ್ಸ್ತಾರ, ಚಾಗಿ ಕುಡಿಸ್ತಾರ. ಒಳ್ಳೆ ಒಡನಾಟದ ಅಧಿಕಾರಿಗಳ ಜೊತೆ. ನೀ ಯಾರ ಜೋಡಿ ಒಳ್ಳೆ ಒಡನಾಟ ಇಟ್ಕೊಂಡಿ ಅದು ಹೇಳು. ಏನು 1.5 ವರ್ಷ ಅಂದ್ರು ವಾಟ್ಸಪ್ ಕಾಲ್ನಾಗೆ ಧಮಕಿ ಹಾಕೋದ್ರಿ. 1.5 ವರ್ಷದಿಂದ ಎದುರಿಗೆ ಬಂದಿಲ್ಲಮ್ಮ, ಮೊನ್ನೆನೆ ಬಂದದ್ದು ಎದುರಿಗೆ. ಪರಿಚಯ ಎಲ್ಲಾಕೇನ್ರಿ, ಫೋನ್ಯಾಗ ಅದು ಮಾತಾಡವ. ಫೋನ್ಯಾಗ ಮಾತಾಡ ನನ್ನ ಜೋಡಿ, ಅದು ವಾಟ್ಸಪ್ ಕಾಲ್ನಾಗ ಮಾತಾಡ್ತಾನ. ಮತ್ತು ಇನ್ನೊಂದು ಅವತ್ತಿನ ದಿನ ಅವ ಏನ್ ತೋರಿಸ್ತಾನ, ಅದು ಆಡಿ ಕಾರ್ ಬತ್ತು, ಪೊಲೀಸ್ ಕಾಕಿ ಡ್ರೆಸ್ ಮ್ಯಾಗ ಪೊಲೀಸ್ ಬಂದ. ಹೌದು, ಅವ್ರು ಅಂಬಿಗೇರ್ ಅಂತ ಹೇಳಿ ಪೊಲೀಸ್, ಅವ್ರು ಸಿಕ್ಕಾಪಟ್ಟೆ ಆಸ್ತಿವಾನ್ರದಾರ, ಇದ್ ಸ್ಥಿತಿವಂತರದಾರ. ಅವ ಆಡಿ ಕಾರ್ನಾಗ, ಅವ್ರು ಪೊಲೀಸರ ಆಡಿ ಕಾರ್ನಾಗರೆ ಬರ್ತಾರ, ಬೇಕಾದ್ರಾಗ ಬರ್ತಾರ. ಅದೇನ್ ಸಂಬಂಧ? ಅದಕ್ಕೆ ನಾನು ಪೊಲೀಸರಿಗೆ ಸುಪಾರಿ ಕೊಟ್ಟು ಕಳಿಸಿನಿ ಅಂತೇಳಿ ಅಂಜಿಕೆ ಬರ್ತವ್ನಿಗೆ. ನಂಬ್ತಾರ್ಯ ಯಾರ ಇದು? ಮುಂದೆ ಈಗಾಗಲೇ ಪೊಲೀಸ್ ಇಲಾಖೆಗೆ ಇದೆಲ್ಲಾನು ಗೊತ್ತದ. ಮತ್ ಇನ್ನೊಂದು ಅಟ್ರಾಸಿಟಿ ಪ್ರಕರಣ ಅವನ ಮ್ಯಾಗ ನಾನು ಕೊಟ್ಟಿಂದಾದ್ರು ಸುದಕಿ ಅವ ರಾಜಾರೋಷವಾಗಿ ಇಲ್ಲೇ ತಿರುಗಾಡ್ಯಾನ. ನಾ ಊರ್ ಬಿಟ್ಟು ಹೋಗಿನ ಅಂತೇಳಿ ಒಂದ್ರಾಗ ಹೇಳ್ತಾನೆ. ಇಲ್ಲೇ ತಿರುಗಾಡನ್, ಇಲ್ಲೇ ತಿರುಗಾಡಿದ್ರು ಪೊಲೀಸರು ಯಾಕೆ ಆತನನ್ನು ಬಂಧಿಸಲಿಲ್ಲ? ಅದೊಂದು ಪ್ರಶ್ನೆ ಇತ್ತು ನಮ್ಗೆ. ಪೊಲೀಸರು ಯಾಕೆ ಬಂಧಿಸಲಿಲ್ಲ? ಬಂಧಿಸ್ಬೇಕಾಗಿತ್ತಲ್ಲ. ಮತ್ ಇನ್ನೊಂದು ಅದೇ ಸಿಬ್ಬಂದಿನೇ ಹೇಳ್ತಾನ, ನಾವು ಮನಿಗೆ ಹೋದ್ರ ಯಾರು ಅದು ಆಡಿ ಕಾರ್ನಾಗ ಏನು ಹೋಗ್ಯಾರತ್ತೆ ಹೇಳ್ತಾರಲ್ಲ, ಅದೇ ಸಿಬ್ಬಂದಿನೇ ಏನ್ ಹೇಳ್ತಾನ, ಹೋದ್ರ ಸೀದಾ ಮನಿಗೆ ಹೋದ್ರ ರೀ ಬರೀ ಹೆಣ್ಮಕ್ಳಿನ ಮುಂದೆ ಬಿಡ್ತಾನ, ಅವ್ರಿಗೆ ಜಗ್ಗಾಡಿ ಅಂತ ಹೇಳಿ ಕೊಡ್ತಾನ. ಅದಕ್ಕೆ ನಾವು ಹೋಲಕ ಅಲ್ಲಿ ಭಯಭೀತರಾಗ್ತೀವಿ. ಡಿಪಾರ್ಟ್ಮೆಂಟಿಗೆ ಏನಿಲ್ರಿ, ಇಂಥವ್ರನ್ನೆಲ್ಲ ವಿಜಯಪುರ ಜಿಲ್ಲೆಯಿಂದ ಗಡಿಪಾರು ಮಾಡಬೇಕು. ದಯವಿಟ್ಟು SP ಸಾಹೇಬ್ರ ಗಮನಕ್ಕಿರ್ಲಿ. ಒಟ್ಟ ಇಂಥವ್ರನ್ನ ಏನದಲ್ಲ ವಿಜಯಪುರ ಜಿಲ್ಲೆಯಿಂದ ಗಡಿಪಾರು ಮಾಡಿ ವಿಜಯಪುರ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡ್ಬೇಕಂತ ಹೇಳಿ ತಮ್ಮಲ್ಲಿ ಮನವಿ ಅದ. SP ಸಾಹೇಬ್ರ ಹತ್ತಿರ ಮನವಿ ಅದ. ಈಗಾಗಲೇ ಅವ 8-10 ಪ್ರಕರಣಗಳಲ್ಲಿ ಅದಾನ. ಮತ್ ಇನ್ನೊಂದು ಮಹಾದೇವ್ ಸಾವ್ಕಾರ್ ಬೈರಗೊಂಡ ಮತ್ತು ಧರ್ಮರಾಜ್ ಚಡ್ಚಣ ಅವ್ರಿಬ್ರದ್ದು ಫ್ಯಾಮಿಲಿ ಮ್ಯಾಟರ್. ಅದ್ರಾಗ ಏನದ, ಹೋಗಿ 3 ಕೋಟಿ ಅಲ್ಲಿ ಸುಪಾರಿ ತಗೊಂಡು ಅದನ್ನ ಇದು ಮಾಡ್ಕೊಂಡು ಮಹಾದೇವ್ ಸಾವ್ಕಾರ್ ಬೈರಗೊಂಡ್ ಅವ್ರಿಗೆ ಹೊಡಿಲಾಕ ನೋಡ್ತಾನ. ಆ ಮಹಾದೇವ್ ಸಾವ್ಕಾರ್ ಬೈರಗೊಂಡ್ ಈಗ ನೋಡ್ರಿ ಹೋಗಿ ಅವ್ರೆಲ್ಲ ಸಾಮಾಜಿಕ ಕಳಕಳಿ ಐತಿ, ಸಾಲಿ ಗೀಲಿ ತೆಗೆದು ಅವ್ರು ಶಿಕ್ಷಿತ. ನಮ್ಮವೇ ಒಂದು 4-5 ಹುಡುಗರಿಗೆ ನಾನು ಕಳಿಸಿನಿ ಅಲ್ಲಿ ವಿದ್ಯಾರ್ಥಿಗಳಿಗೆ. ಬಡವರದ ರೀತಿ ಹೇಳಿದ್ರ ಫ್ರೀದಾಗ ಏನದ ಅಲ್ಲಿ ಅವ್ರು ತಗೊಂಡಾರ.
ಇವೆಲ್ಲ ನಿದರ್ಶನಗಳದಾವ್. ಅವ್ರಿಗೆ ನಮಗೆ ಯಾವುದೇ ರೀತಿಯಾದಂಥ ಒಂದು ಇದು ಇಲ್ಲ. ನಮ್ಮದೇನದ ಕಾನೂನು ಹೋರಾಟದ ಕಂಟಿನ್ಯೂ ನಾ ಏನದ ಸಾಮಾಜಿಕ ಹೋರಾಟಗಾರನದೀನಿ. ಮತ್ತು ಇನ್ನೊಂದು ಸಮಾಜಕ್ಕೆ ನಾ ಏನು ಕೊಟ್ಟಿನಿ ಅನ್ಲಾಕ ಸಮಾಜ ಹೇಳ್ತದ, ನಾ ಹೇಳೋದು ಬೇಕಾಗಿಲ್ಲ. ನಮ್ಮ ಸಮಾಜದ ಹಿರಿಯರಿಗೆ ಕೇಳತ್ ಹೇಳ್ರಿ ಅವನಿಗೆ. ಮತ್ತು ಸಮಾಜಕ್ಕೆ ಒಂದು ಏನು ಕೊಡುಗೆ ಅಂತ ಕೇಳ್ತಾನ, ತನ್ನ ಸಮಾಜಕ್ಕೆ ಏನು ಕೊಡುಗೆ ಕೊಟ್ಟಾನ ಕೇಳ್ರಿ, ಅದನ್ನು ಕೇಳ್ರಿ. ನಾ FIR ಮಾಡೋದ ಮ್ಯಾಗ ಒಂದು ಮೈಕ ಇದು ಕೊಡಿಸ್ತಾನೆ, ಯಾರಿಗೂ ಹಾಡ ಹಾಡ್ಕೊತ ಹೋರಿ ಅಂತ ಹೇಳಿ ಯಾರೋ ಅಂದ್ರು ಇರ್ತಾರ, ಅವ್ರಿಗೆ ಕೊಡಿಸ್ತಾನ. ಅದು ಅಲ್ಲಿ ನಮ್ಮವ್ರು ಯಾವ್ದಾರ ದಲಿತರು ಹೋಗಿ ಏನದ ಗೈಡ್ ಮಾಡಿರ್ತಾರ, ಮಾಡಿ ಏನದ ಇವೆಲ್ಲ ಮಾಡಿಸಿರ್ತಾರ. ಆದ್ರ ಯಾವತ್ತು ಅದು ಮೃಗಾನೇ, ಯಾವತ್ತು ಒಳ್ಳೆಯ ಒಂದು ವಿನಮ್ರದ ಒಂದು ಇದು ಆಗಂಗಿಲ್ಲ ಅದು. ಅದಕ್ಕೆ SP ಸಾಹೇಬ್ರಿಗೆ ಏನು ಒಂದು ರಿಕ್ವೆಸ್ಟ್, ಇಲಾಖೆ ಆತನ ಮ್ಯಾಗ ಸೂಕ್ತ ವಿಚಾರಣೆ ಮಾಡಿಕೊಂಡು ಆತನನ್ನ ಗಡಿಪಾರು ಮಾಡ್ತಿರೋ, ಏನು ಎನ್ಕೌಂಟರ್ ಮಾಡ್ತಿರೋ, ಏನು ಮಾಡ್ತೀರಿ ಮಾಡ್ರಿ ಸಾಹೇಬ್ರ. ಆತನ ಉಪಟಳ ಹೆಚ್ಚಾಗ್ಯದ. ವಿಜಯಪುರ ಜಿಲ್ಲೆಯ ಶಾಂತಿ ಸುಭದ್ರತೆಗಾಗಿ ಇಂಥ ಇವನ್ನೇನದ ಗಡಿಪಾರು ಮಾಡ್ರಿ, ಇಲ್ಲ ಎನ್ಕೌಂಟರ್ ಮಾಡ್ರಿ.